ನಾನು ರಮೇಶ್ ಅಂತೇಳಿ ಬಳ್ಳಾರಿ ತಾಲೂಕು ಪೂರ್ವ ವಲಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಕಳೆದ 5 ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತೇನೆ. 5 ವರ್ಷ ಅಧಿಕಾರಾವಧಿ ಪೂರ್ಣಗೊಂಡ ನಂತರ ನಮ್ಮ ತಾಲೂಕಿಗೆ ನ್ಯಾಯಸಮ್ಮತವಾಗಿ ಚುನಾವಣೆ ಮಾಡಬೇಕಾಗಿತ್ತು. ಇಡೀ ರಾಜ್ಯಾದ್ಯಂತ ಎಲ್ಲ ಚುನಾವಣೆಗಳು ನಡೆದಿದ್ದಾವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ 4 ತಾಲೂಕುಗಳಲ್ಲೂ ಚುನಾವಣೆ ನಡೆದಿದ್ದಾವೆ. ಆದ್ರೆ ನಮ್ಮ ತಾಲೂಕಿನ ಸಂಖ್ಯೆಗಳು, ಸದಸ್ಯರ ಸಂಖ್ಯೆಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಒಗ್ಗಟ್ಟನ್ನ ನೋಡಿ ನಮ್ಮ ತಾಲೂಕಿಗೆ ಚುನಾವಣೆಯನ್ನ ನಡೆಸದೆ ಅವರು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಪಮಾನವನ್ನ ಮಾಡಿದ್ದಾರೆ. ಹಾಗಾಗಿ ನಮ್ಮ ಒಕ್ಕರಲ ಬೇಡಿಕೆ ಒಂದೇ, ಚುನಾವಣೆ ನಡೀಬೇಕು ನ್ಯಾಯಸಮ್ಮತವಾಗಿ. ಆದ್ರೆ ಇವತ್ತು ರಾಜ್ಯ ಮತ್ತು ಜಿಲ್ಲಾ ಸಂಘದವರು ಏನ್ ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ನಮ್ಮ ತಾಲೂಕಿಗೆ ಅಡ್ಯಾಕ್ ಸಮಿತಿಯನ್ನ ನೇಮಕ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ಅದಕ್ಕೆ ನಮ್ಮ ಸಮಾನ ಮನಸ್ಕರ ತಂಡದವರೆಲ್ಲರೂ ಕೂಡ ವ್ಯಾಪಕವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಚುನಾವಣೆ ನಡೀಬೇಕು ಅಂತ ಹೇಳ್ಬಿಟ್ಟು ನಾವು ಒಕ್ಕರಲ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಅವ್ರಿಗೆ ಈಗಾಗಲೇ ನಾವು ಮೌಖಿಕವಾಗಿ ಹಾಗೆ ಲಿಖಿತವಾಗಿ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಆದ್ರೆ ಅವರು ಒಪ್ಪದೇ ಇರೋ ಕಾರಣ ನಾವು ನ್ಯಾಯಾಲಯದಲ್ಲಿ ದಾವೆ ಹೂಡಿದೀವಿ. ಆ ನ್ಯಾಯಾಲಯದ ಕೇಸ್ ನಡೀತಾ ಇದೆ. ಆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅಕ್ರಮವಾಗಿ ಅಡ್ಯಾಕ್ ಕಮಿಟಿಯನ್ನ ಮಾಡ್ತಾ ಇರ್ತಕ್ಕಂಥದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ವಿ. ನಾವು ಆ ತರ ಯಾವುದೇ ರೀತಿಯಾಗಿ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಸಭೆ ಸಮಾರಂಭ ಮತ್ತೊಂದು ಎಲ್ಲದಕ್ಕೂ ಕೂಡ ನಾವು ನಮ್ಮ ಕೈಲಾದಷ್ಟು ಸೇವೆಯನ್ನ ನಾವು ಮಾಡಿದೀವಿ ವ್ಯಾಪಕವಾಗಿ. ಮತ್ತೆ ಮೊನ್ನೆ ನಡೆದಂತಹ ಏನು ರಾಜ್ಯ ಸಮ್ಮೇಳನ ಇದೆ, ಇಡೀ ಬಳ್ಳಾರಿ ತಾಲೂಕಿನಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನ ನಾವೇ ಸಲ್ಲಿಕೆ ಮಾಡಿದೀವಿ. ಹಾಗೆ ಜಿಲ್ಲಾ ಸಂಘದ ಯಾವುದೇ ಕಾರ್ಯಕ್ರಮಗಳಾಗಿರ್ಲಿ ಅವ್ರು ತಿಳಿಸ್ತಕ್ಕಂಥ ರಾಜ್ಯ ಜಿಲ್ಲಾ ಯಾವುದೇ ಎಲ್ಲರೂ ಕೂಡ ಏನೇ ಸೂಚನೆ ಕೊಟ್ಟರು ಅದನ್ನ ಸ್ವತಃ ಪಾಲಿಸಿ ನಾವು ಒಂದು ಮಾದರಿ ಸಂಘವನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲ, ನಮ್ಗೆ ಚುನಾವಣೆ ಅಡಕ್ ಕಮಿಟಿ ಅವಶ್ಯಕತೆನೇ ಇಲ್ಲ. ನಮಗೆ ಚುನಾವಣೆ ಮಾಡಿಕೊಟ್ರೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಯಾರಿಗಿರುತ್ತೋ ಅವ್ರು ಅಧ್ಯಕ್ಷರಾಗ್ತಾರೆ. ಅಡಕ್ ಕಮಿಟಿ ಮಾಡೋ ಉದ್ದೇಶನೇ ಬೇಡ. ಡೈರೆಕ್ಟ್ ಆಗಿ ಚುನಾವಣೆಯನ್ನ ಕಾಲ್ ಮಾಡ್ಲಿ, ಚುನಾವಣೆ ಮೂಲಕ ಯಾರು ಆಯ್ಕೆ ಆಗ್ತಾರೆ ಅವ್ರನ್ನ ನೀವು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ. ನಾವು ಯಾರಿಗೂ ಕೂಡ ಬೆಂಬಲವನ್ನ ನೀಡ್ತಾ ಇಲ್ಲ. ಈಗ ನಮಗೆ ಬೇಕಾಗಿರೋದೇನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಏಕೈಕ ಬೇಡಿಕೆ ನಮ್ದಾಗಿದೆ ಅಷ್ಟೇ. ನಾವೇ ನಮ್ಮೆಲ್ಲ ಸಮಾನ ಮನಸ್ಕರ ತಂಡದ ಹಿರಿಯರು ನಾವೆಲ್ಲ ಸೇರ್ಕೊಂಡು ನೇತೃತ್ವವನ್ನು ತೆಗೆದುಕೊಂಡು ನಾವು ಮುನ್ನಡೀತಾ ಇದ್ವಿ. ಸರ್, ಅವರು ಕೆಲವು ಏನು ಇಲ್ಲ ಸರ್, ನಮ್ಮ ಎಲ್ಲರೂ ನಮ್ಗೆ ಮೌಖಿಕವಾಗಿ ಕರೆ ಮಾಡಿ ತಿಳಿಸಿದ್ದಾರೆ. ನಮ್ಗೆ ಹಿಂಗ್ ಒತ್ತಡ ಇದೆ, ಏನು ನಮ್ಮ ಕೆಲಸದ ಒತ್ತಡದಲ್ಲಿ ನಾವು ಶಾಲೆಗೆ ಹೋಗಿ SIR ಹಲವಾರು ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ರೆ ನಾವು ಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ, ನಿಮ್ಗೆ ಸಂಪೂರ್ಣವಾದಂತ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಮಗೆ ಅದು ಬೇಕಾಗಿಲ್ಲ ಸರ್. ನಮಗೆ ಬೇಕಾಗಿರೋದು ಎಲ್ಲರೂ ಒಗ್ಗಟ್ಟಾಗಿ ಒಂದು ಧ್ವನಿಯಾಗಿ ಸರ್ಕಾರಿ ಏನು ಕಳೆದ 55 ವರ್ಷಗಳಿಂದ ನಮ್ಮ ಸಂಘ ಏನಿದೆ ಅದೇ ರೀತಿಯಾಗಿ ಮುನ್ನಡಿಬೇಕು ಅನ್ನೋದೇ ನಮ್ಮ ಅಭಿಲಾಷೆ. ಆದ್ರೆ ಒಂದು ತಾಲೂಕಿಗೆ ಮಾತ್ರ ಚುನಾವಣೆ ಮಾಡದೆ ಉಳಿದಿರ್ತಕ್ಕಂಥದ್ದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಮ್ಮ ವಾದ ಸರ್. ನಾವು ಅದನ್ನೇ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೇ ಎತ್ತಿ ಹಿಡಿಯೋದಕ್ಕೋಸ್ಕರನೇ ನಾವು ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಮುನ್ನಡಿತಾ ಇದ್ದೀವಿ ಸರ್. ಇವತ್ತು ನಾವು ಅದನ್ನೇ ಎಲ್ಲರೂ ಸೇರ್ಬಿಟ್ಟು ಈ ಅಡಕ್ ಕಮಿಟಿಯನ್ನ ವಿರೋಧ ಮಾಡಬೇಕು. ಹಳೇ ಸಂಘವನ್ನ ಏನಿತ್ತು ಆ ಸಂಘವನ್ನ ನಾವು ಈಗಾಗಲೇ ಅವಧಿ ಮುಗಿದಿರೋದ್ರಿಂದ ಹೊಸದಾಗಿ ಚುನಾವಣೆ ನಡೆಸಬೇಕು. ಅದರಲ್ಲಿ ಯಾರು ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆ ಆಗ್ತಾರೆ ಅವರನ್ನ ನೀವು ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ದು ಒಕ್ಕರಲ್ಲ ಬೇಡಿಕೆ ಅಷ್ಟೇ.